ನೋಡಿ ಈ ಕಡೆ ಜುಟ್ಟು ಜುಟ್ಟು. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಣ ಕನ್ನಡ ವ್ಲಾಗ್ಸ್. ಇವತ್ತು ನೋಡ್ತಾ ಇರ್ಬೋದು ಬೆಳಗ್ಗೆನ ಫುಲ್ಲು ಎನರ್ಜೆಟಿಕ್ಕಿಂದ ಅಪ್ಪು ಜೊತೆ ನನ್ನ ನಗುನಗ್ತಾನೆ ಒಂದು ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನು ನಾನು ಬೇಗ ಎದ್ದೆ ಅಂತ ಅಪ್ಪನು ಬೇಗನೆ ಎದ್ದಿದ್ದ, ಹಾಗಾಗಿ ಅವ್ನ ಪಾಡಿಗೆ ಅವನಿಗೊಂದು ಜುಟ್ಟು ಹಾಕ್ಬಿಟ್ಟು ಆಟ ಆಡಿಸ್ತಾ ಇದ್ದೆ. ಆಟ ಆಡ್ಕೊಂಡಿದ್ದ. ಆ ನಂತರ ನಾನು ಕೂಡ ಕಿಚನ್ನಿಂದನೇ ನನ್ನ ಡೇ ಸ್ಟಾರ್ಟ್ ಆಗೋದೆ ಅಲ್ವಾ, ಮನೆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ. ಸೊ ನಾನು ಫ್ರೆಶ್ ಅಪ್ ಆಗಿ ಆನಂತರ ಕಿಚನ್ಗೆ ಬಂದು ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು ಅವ್ನು ಕುಡಿದ್ಮೇಲೆ ಸ್ವಲ್ಪ ಹಾಲು ಕಾಯಿಸ್ಕೊಡ್ತೀನಿ. ಅವನಿಗೆ ಒಂದು ಗ್ಲಾಸಷ್ಟು ಕುಡಿತಾನೆ. ಆನಂತರ ನನಗೆ ಯಾಕೋ ಸ್ವಲ್ಪ ತಲೆ ನೋವ್ತಾಯಿತ್ತು ಅಂತ ಕಾಫಿ ಕಾಯಿಸ್ಕೊಂಡೆ. ನಾನು ಕುಡಿದು ಆ್ಯಂಡ್ ಅವರು ಕೂಡ ಕುಡಿದು ಅವರು ಕೂಡ ಹಸುಗಳನ್ನ ಕಟ್ಟಾಕಿ ಬರೋಕ್ಕೆ ಅಂತ ಹೋದರು. ಆ್ಯಂಡ್ ನಾನು ಕೂಡ ಹಾಗೆ ನಾಷ್ಟ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ. ಒನ್ ಟೈಮ್ಗೆ ಆಗೋ ಥರ ಏನಾದರೂ ಮಾಡೋಣ ಅಂತ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇವತ್ತು ನನಗೆ ಬೇರೆ ಕಡೆ ಒಂದು ಮೇಕಪ್ ಆರ್ಡರ್ ಇತ್ತು, ಹಾಗಾಗಿ ಸ್ವಲ್ಪ ನಾಷ್ಟ ಏನಾದರೂ ಮಾಡಿಕೊಂಡು ಅವನ್ನ ಮಲಗಿಸ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ಒಂದೇ ಸತಿ ಸಾಂಬಾರು ಏನಾದರೂ ಮಾಡಿದ್ರೂ 3 ಟೈಮ್ ಅದೇ ತಿನ್ನೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ, ಹಾಗಾಗಿ ಬಿಸಿಬೇಳೆ ಬಾತ್ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಇನ್ನೊಬ್ಬರು ಅಡುಗೆ ಮಾಡೋಕ್ಕೆ ಬರ್ತಾರೆ. ಅಡುಗೆ ಮಾಡಲ್ಲ ಅವರು, ಬರೀ ಈ ಥರ ಪಾತ್ರೆ ಸಾಮಾನುಗಳ್ನ ಜೋಡಿಸೋದು, ಎತ್ತು ಆ ಕಡೆ ಈ ಕಡೆ ಒಗ್ದಾಡೋದೇ ಮಾಡ್ತಾ ಇರ್ತಾನೆ. ಫೈನಲಿ ನಾಷ್ಟ ಎಲ್ಲ ಆಯಿತು. 9 ಗಂಟೆ ಅಷ್ಟೊತ್ತಿಗೆಲ್ಲ ನಾಷ್ಟ ಕೂಡ ಮಾಡ್ಕೊಂಡ್ವಿ. ಅವ್ನು ನೋಡ್ಬೋದು ಮಣ್ಣಲ್ಲಿ ಆಟ ಆಡೋದಕ್ಕೆ ನಿಂತ್ಕೊಂಡ್ಬಿಟ್ಟ, ಹಾಗಾಗಿ ಅವನ್ನ ಮಣ್ಣಲ್ಲಿ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಮಾಡಿ ಮಲಗಿಸ್ದೆ. ಅಪ್ಪು ಮಲಗಿಸಿದ್ದೀನಿ, ಮಲಗಿದ್ದಾನೆ. ಇವಾಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಸೊ ಮುದ್ದೆ ಸಾಂಬಾರು ಏನಾದರೂ ಮಾಡೋಣ ಅಂತ. ಯಾಕಂದರೆ ಇವತ್ತೊಂದು ಮೇಕಪ್ ಆರ್ಡ್ರ್ ಇದೆ. ನಾನು ಅಲ್ಲಿಗೆ ಒಂದು 2 ಗಂಟೆ ನಂಗೆ ಬಿಟ್ಟರೆ 4 ಗಂಟೆಗೆ ರೀಚ್ ಆಗ್ತೀನಿ. ಹಾಗಾಗಿ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅವನು ಎದ್ದರೆ ಮಾಡೋದಕ್ಕಾಗಲ್ಲ. ಅವನು ಎದ್ದಿದ ತಕ್ಷಣ ಸ್ವಲ್ಪ ಊಟ ಏನಾದರೂ ಮಾಡಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಹೊರಡ್ತೀನಿ ಬ್ಯಾಗೆಲ್ಲ ತೊಗೊಂಡು. ಹಾಗಾಗಿ ಆ್ಯಂಡ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 11:15 ಆಗಿದೆ. ಸೊ ಹಾಗಾಗಿ ಬೇಗ ಇವಾಗ ಕ್ವಿಕ್ಕಾಗಿ ಅಡುಗೆ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು. ಮೇಕಪ್ ವ್ಲಾಗು ಕೂಡ ಆದಷ್ಟು ನಾನು ಶೂಟ್ ಮಾಡಿಕೊಂಡು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಬನ್ನಿ. ಫಸ್ಟು ಅಡುಗೆ ಮಾಡಬೇಕು, ಆಮೇಲೆ ರೆಡಿಯಾಗಿ ಹೋಗಬೇಕು. ಇದು ಬಂದು ಕುಣಿಗಲ್ ಹತ್ರ ಹೆಬ್ಬೂರು ಅಂತ ಬರುತ್ತೆ, ಒಳಗಡೆ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಹಾಗಾಗಿ ಅವರು ಕೂಡ ಇವಾಗ ಫೋನ್ ಮಾಡಿದರು, ಬನ್ನಿ ಅಕ್ಕ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೊರಡ್ತೀನಿ. ಇವಾಗ ಅವ್ರಿಗೂ ಕೂಡ ನೈಟ್ಗೆ ಆಗೋ ಥರನೇ ಸ್ವಲ್ಪ ಸಾಂಬಾರು ಮುದ್ದೆ ಅನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ರೈಸ್ ಇಟ್ಟಿದ್ದೀನಿ, ಇನ್ನು ಮಿಕ್ಕಿದ್ದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಅವ್ನಿಗೆ ತಿನ್ನಿಸ್ಬಿಟ್ಟು ಹೋಗೋಣ, ಇನ್ನು ನೈಟ್ ಅವ್ರು ತಿನ್ನಿಸ್ಕೋತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಡುಗೆ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಆನಂತರ ಸ್ವಲ್ಪ ಕೆಲವೊಂದಿಷ್ಟು ಐಟಮ್ಸ್ಗಳು ಅವರು ಇವಾಗ ಕಾಲ್ ಮಾಡಿ ನನಗೆ ಹೇಳಿದ್ರು, ಇನ್ನೂ ಒಬ್ರು ಎಕ್ಸ್ಟ್ರಾ ಮಾಡಿಸ್ಕೋತಾರೆ, ಅದಕ್ಕೂ ಎಲ್ಲ ಐಟಮ್ಸ್ಗಳನ್ನ ತೊಗೊಂಬನ್ನಿ ಅಕ್ಕ, ಮಿಸ್ ಮಾಡಬೇಡಿ, ಅಲ್ಲಿ ಇದಾಗ್ಬಿಡುತ್ತೆ ಅವ್ರ ಮುಂದೆ ಎಲ್ಲ ಅಂದರು. ಸರಿ ಆಯ್ತಪ್ಪ, ನಾನೇ ಅದೇನಿಲ್ಲ, ಪ್ರಾಬ್ಲಮ್ ಏನಿಲ್ಲ, ನಾನು ತೊಗೊಂಡು ಬರ್ತೀನಿ. ನೀವು ಹೇಳಿದ್ರಲ್ಲ ಈ ಥರ ಇನ್ಫಾರ್ಮ್ ಮಾಡಿದ್ರೆ ನಾವು ಬೇಕಾದ್ರೆ ಎಕ್ಸ್ಟ್ರಾನೇ ತೊಗೊಂಡು ಹೋಗ್ಬೋದು. ಅವ್ರು ಒಂದು ವೇಳೆ ಏನು ಹೇಳ್ದಂಗೆ ಅಲ್ಲಿಗೆ ಹೋಗಿ ಮಾಡಿಸ್ಕೊಳ್ಳೋದಾದ್ರೆ ಸ್ವಲ್ಪ ಕಷ್ಟ. ಅಂದರೆ ಏನು ತೊಗೊಂಡೋಗಿಲ್ಲ ಅಂದರೂ ಮಾಡ್ಬೋದು, ಆದರೆ ಅವ್ರಿಗೆ ಅದು ಡಿಸಪಾಯಿಂಟ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಅರ್ಥ ಆಗೋತ್ತರ ಹೇಳಿದೆ. ಸರಿ ಆಯಿತು ಅಕ್ಕ, ನೀವು ತೊಗೊಂಬನ್ನಿ, ಮಾಡಿಸ್ಕೊಳ್ಳೋಗಿದ್ರೆ ಮಾಡಿಸ್ಕೋತಾರೆ ಅಂದರು. ಹಾಗಾಗಿ ಇವಾಗ ಎಕ್ಸ್ಟ್ರಾ ಎಲ್ಲನೂ ಅದಕ್ಕೋಸ್ಕರ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ, ಯಾವುದಾದ್ರು ಬೇಕು ಯಾವುದಾದ್ರು ಬೇಡ ಅಂತ. ಹಾಗೆ ಪ್ರಾಡಕ್ಟ್ಸ್ಗಳದ್ದು ಅಷ್ಟೇ ಅವಾಗವಾಗ ಎಲ್ಲನೂ ಚೆಕ್ ಮಾಡಿಕೊಂಡು ಯಾವುದಿದೆ ಯಾವುದಿಲ್ಲ ಅಂತ ನೋಡಿಕೊಂಡು, ಹಾಗೆ ಬ್ರಷಸ್ನೆಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಸ್ವಲ್ಪ ಲೈಟಾಗಿ, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ನಾನು ಮೇಕಪ್ ಏನಾದರೂ ಆಗಿದ ತಕ್ಷಣ ಅಲ್ಲಲ್ಲೇ ಕ್ಲೀನ್ ಕೂಡ ಮಾಡ್ಕೋತೀನಿ, ಕೆಲವು ಸತಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಕೂಡ ಮಾಡ್ಕೊಳ್ತೀನಿ. ಸೊ ನಾನು ಕೂಡ ಫೈನಲಾಗಿ ರೆಡಿ ಆದೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೊರಡಬೇಕು. ಪ್ರವೀಣ್ ಅವ್ರು ಹಸು ಕಟ್ಟಾಕಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಆ್ಯಂಡ್ ಅಪ್ಪು ಬಂದು ಮಲಗಿದ್ದಾನೆ ಇವಾಗಲೂ. ಇನ್ನೂ ಸ್ವಲ್ಪ ಅವನು 2-2:30 ಅನ್ನಂಗೆ ಎದ್ದೇಳೋದು. ಸೊ ಮಲ್ಕೊಬಿಟ್ಟಿದ್ದಾನೆ, ಮಲ್ಕೊಂಡ್ಲಿ. ಅಷ್ಟೊಳಗೆ ನಾನು ಇಲ್ಲೇ ಗೇಟ್ ಹತ್ರನೇ ಬಿಡ್ತಾರೆ ಅಂತ, ಅಲ್ಲಿಂದ ನಾನು ಹೋಗ್ತೀನಿ. ನನ್ನ ಮಗಳು ಹೋಗಿ ಅಲ್ಲಿಂದ ಬೈಪಾಸು, ಅಂದರೆ ಕುಣಿಗಲ್ ಮೇಲಿಂದ ಹೋಗೋದಲ್ವ, ಆರಾಮಾಗಿ ಹೋಗ್ಬೋದು. ಹಾಗಾಗಿ ಸಾರಿ,
ಹೊರಟಿದ್ದೀನಿ. ಆ್ಯಂಡ್ ಫೈನಲಿ ಎಲ್ಲ ರೆಡಿ ಆಗಿ ಲಗೇಜ್ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ನೆನ್ನೆ ಆಲ್ಮೋಸ್ಟ್ ರೆಡಿ ಮಾಡಿದ್ದೆ, ಕೆಲವೊಂದೊಂದು ಮಾತ್ರ ಎತ್ಕೊಂಡಿರಲಿಲ್ಲ, ಎಲ್ಲ ತರಿಸಿ ಹಂಗೆ ಇಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಅದನ್ನು ಹಾಕ್ಕೊಂಡೆ ಎಲ್ಲನೂ. ಯಾಕಂದರೆ ಪ್ರತಿಯೊಂದೂ ನಮ್ಮ ಹತ್ರನೇ ಅವರು ಹೇಳಿರ್ತಾರೆ ಅಂದಮೇಲೆ ನಾವು ಪ್ರತಿಯೊಂದೂ ತೊಗೊಂಡು ಹೋಗಲೇಬೇಕು. ಚಿಕ್ಕದು ಕೂಡ ಮರೆಯೋಗಿಲ್ಲ. ಆ್ಯಂಡ್ ಖಾಲಿ ಆಗದಿರೋ ಥರನೂ ನಾವು ನೋಡ್ಕೋಬೇಕು, ಹೇಳೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇವಾಗ ಹೊರಟಿದ್ದೀನಿ. ನೋಡೋಣ ಹೇಗೆಲ್ಲ ಇರುತ್ತೆ ಇವತ್ತು. ಮೇಕಪ್ಪು ಏನೇನೆಲ್ಲ ಮಾಡ್ತೀನಿ ಆ್ಯಂಡ್ ಯಾವ ಥರ ಹೇರ್ ಸ್ಟೈಲ್ ಇರುತ್ತೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕುಣಿಗಲಿಂದ ಹೆಬ್ಬೂರಿಗೆ ಒಂದು ಪ್ರೈವೇಟ್ ಬಸ್ಸಲ್ಲಿ ಹತ್ಕೊಂಡು ಬಂದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೆ, 4 ಗಂಟೆಗೆ ಅವ್ರು ಕರೆಕ್ಟಾಗಿ ಹೇಳಿದ್ರು. ನಾನು ಕೂಡ ಅಷ್ಟೊತ್ತಿಗೆ ಬಂದೆ. ಆದರೆ ಅವರು ತುಂಬ ಲೇಟ್ ಮಾಡಿಬಿಟ್ರು. 5:15 ಬಂದರು. ಬಂದಿದ್ದ ತಕ್ಷಣ ಅವರು ಕೂಡ ರೂಮೆಲ್ಲ ಅರೇಂಜ್ ಮಾಡಿಕೊಂಡು, ಸೊ ರೂಮ್ಗೆ ಹೋಗಿದ ತಕ್ಷಣ ನಾನು ಫಸ್ಟು ರಿಂಗ್ ಲೈಟ್ನೆಲ್ಲ ಸೆಟ್ ಮಾಡಿಬಿಟ್ಟು, ಆನಂತರ ಚೇರ್ಗಳೇ ಇತ್ತು ಅಲ್ಲಿ. ಇನ್ಯಾವುದು ಎಕ್ವಿಪ್ಮೆಂಟ್ಸ್ ಯಾವುದೂ ಇರಲಿಲ್ಲ. ಅಂದರೆ ಮಂಚ ದಿವಾನ ಈ ಥರ ಚೇರ್ ಮೇಲೇ ನನಗೆ ಎಷ್ಟು ಬೇಕು, ಏನೇನು ಐಟಮ್ಸ್ ಎಲ್ಲ ಇಟ್ಕೋಬೇಕು ಅದನ್ನು ಫಸ್ಟು ನಾನು ನೀಟಾಗಿ ಅರೇಂಜ್ ಮಾಡಿಕೊಂಡೆ. ನನ್ನ ಕೈಗೆ ಸಿಗೋ ಥರನೆಲ್ಲನೂ ಪರ್ಟಿಕ್ಯುಲರಾಗಿ ಇಟ್ಕೊಂಡೆ. ಇನ್ನೊಂದು ಚೇರಲ್ಲಿ ನನ್ನ ಮೇಕಪ್ ಏನೇನಿದೆ ಅದನ್ನು ಇಟ್ಕೊಂಡೆ. ಇನ್ನೊಂದರಲ್ಲಿ ನನ್ನ ಹೇರ್ ಆಕ್ಸೆಸರೀಸ್ ಏನೇನಿದೆ ಅದನ್ನು ಇಟ್ಕೊಂಡಿದ್ದೀನಿ ಮಾಡೋದಕ್ಕೋಸ್ಕರ. ಆ್ಯಂಡ್ ಎಲ್ಲ ರೆಡಿ ಆದಮೇಲೆ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಸಿಸ್ಟರ್ಸು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರಿನ್ನೂ ಶಾಸ್ತ್ರ ಅದು ಇದು ಅಂತ ಇದ್ದರು. ಸೊ ಫೈನಲಿ ನೋಡ್ಬೋದು 6 ಗಂಟೆ ಹತ್ತತ್ರ ಬಂತು. ಆನಂತರ ಅವರ ಸಿಸ್ಟರ್ ಬಂದರು. ಅವ್ರ ಸಿಸ್ಟರ್ಗೆ ಮೊದಲು ಮೇಕಪ್ ಸ್ಟಾರ್ಟ್ ಮಾಡಿಕೊಂಡೆ. ಅವ್ರು ಕೇಳಿದ್ರು ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಮೇಕಪ್ ಕೇಳಿದರು. ಆ್ಯಂಡ್ ಮೆಸ್ಸಿ ಅಂದರೆ ಫಿಶ್ ಬ್ರೈಡ್ ಹೇರ್ ಸ್ಟೈಲ್ನ ಕೇಳಿದರು. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ಆದಷ್ಟು ನಾನ್ ಬ್ರೈಡಲ್ಗೆ ಅವರು ಸ್ವಲ್ಪ ಫೇರ್ ಆಗಿದ್ದಿದ್ದರಿಂದ ಸಿಂಪಲ್ಲಾಗಿ ಮಾಡಿಕೊಟ್ಟೆ. ಅವ್ರಿಗೂ ಕೂಡ ಇಷ್ಟ ಆಯಿತು. ಹಾಗೆ ಹೇರ್ ಸ್ಟೈಲ್ ಮಾಡಬೇಕಾದ್ರೇ ಗ್ರೂಮ್ ಕೂಡ ಬಂದರು. ಅಂದರೆ ಮದುವೆ ಹುಡುಗ, ಅವ್ರಿಗೂ ಕೂಡ ಮಾಡಿಕೊಡಿ ಚೂರು ಅಂತ ಹೇಳಿದ್ರು. ಸೊ ಇವ್ರ ಜೊತೆಗೆ ಅವ್ರಿಗೂ ಕೂಡ ಮಾಡೋದಕ್ಕೆ ಶುರು ಮಾಡಿದೆ. ಎಲ್ಲ ಹಂಗೇ ಒಂದು ಸೈಡ್ ಹೋದಾಗ ಯಾವಾಗ ಹೆಂಗೆ ಯಾರ್ಯಾರು ಮಾಡಿ ಅಂತ ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಆ ರೆಡ್ ಕಲರ್ ಸ್ಯಾರಿ ಇದ್ದಾರಲ್ಲ ಅವರೇ ನನಗೆ ಬುಕ್ ಮಾಡ್ಕೊಂಡಿರೋದು. ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ರು. ಆಮೇಲೆ ಅವರ ತಾಯಿಗೂ ಕೂಡ ಹೇಳಿದ್ರು. ಹಂಗೆ ಒಬ್ಬೊಬ್ಬರೇ ಹೇಗಾಗುತ್ತೋ ಹಾಗೆ ಮಾಡಿಕೊಡಿ ಯಾಕಂತ ಹೇಳಿದ್ರು. ಸೊ ಇವ್ರಿಗೆ ಮಾಡಬೇಕಾದ್ರೇ ಅವರು ಕೂಡ ಬಂದರು. ಅವ್ರಿಗೂ ಕೂಡ ರೆಡಿ ಮಾಡಿಕೊಟ್ಟೆ, ಅಂದರೆ ಮದುವೆ ಹುಡುಗಂಗೆ. ಆದರೆ ಅದನ್ನೆಲ್ಲ ನನಗೆ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಇವ್ರು ಮಾಡಬೇಕಾದ್ರೆ ನಾನು ಇಷ್ಟು ಮಾಡಿಕೊಂಡು ಆಫ್ ಮಾಡಿಬಿಟ್ಟಿದ್ದೆ. ಆಮೇಲೆ ಮಾಡ್ಕೊಳ್ಳೋಣ ಇನ್ನೊಬ್ರಿಗೆ ಮಾಡಬೇಕಾದ್ರೆ ಅಂತ. ಇವ್ರಿಗೆ ಮೇಕಪ್ ಎಲ್ಲ ಕಂಪ್ಲೀಟಾಗಿ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಅವರು ಕೂಡ ಬಂದರು. ಆ್ಯಂಡ್ ಅವ್ರಿಗೂ ಕೂಡ ಲೈಟಾಗಿ ಮಾಡಿಕೊಟ್ಟೆ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಅವರು ಕೂಡ ತುಂಬ ಲಾಂಗ್ ಲಾಸ್ಟಿಕ್ಕಾಗಿ ಎಲ್ಲ ಫೋಟೋಶೂಟ್ ಮುಗಿಯೋ ಗಂಟನೂ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂತಲೂ ಕೂಡ ನನಗೆ ರೆಸ್ಪಾನ್ಸ್ ಬಂತು. ಅದಕ್ಕೆ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ನಂಗೆ ಅದೊಂದು ವೀಡಿಯೋ ಸಿಕ್ಕಿದ್ರು ನನಗೆ ಇಷ್ಟ ಆಗ್ತಾಯಿತ್ತು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಸಿಗಲಿಲ್ಲ ಮದುವೆ ಹುಡ್ಗಂಗೆ ಮಾಡಿದ್ದು. ಇಟ್ಸ್ ಓಕೆ, ಪರವಾಗಿಲ್ಲ. ಇನ್ನು ನನ್ನ ಕೆಲಸ ನಾನು ಮಾಡಿದ್ದೆಲ್ಲ ಖುಷಿ ಆಯಿತು. ಆ್ಯಂಡ್ ಅವ್ರಿಗೂ ಕೂಡ ಹೇರ್ ಸ್ಟೈಲ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟೆ. ಆ್ಯಂಡ್ ಹೇರ್ ಸ್ಟೈಲ್ ಹೀಗೆ ಬಂದಿದೆ. ಆ್ಯಂಡ್ ಮೇಕಪ್ ಕೂಡ ಈ ಥರ ಬಂದಿದೆ, ಚೆನ್ನಾಗಿ ಕಾಣಿಸ್ತಾಯಿದ್ರು. ಆ್ಯಂಡ್ ಅವರು ಕೂಡ ಹೊರಟ ಮೇಲೆ ಅವರ ತಾಯಿ ಬಂದರು. ಅವ್ರಿಗೂ ಅಷ್ಟೇ ಸ್ಯಾರಿ ಉಡಿಸ್ಕೊಟ್ಟೆ. ಸ್ಯಾರಿ ಉಡಿಸ್ಕೊಟ್ಬಿಟ್ಟು ಅವರು ಬನ್ ಹೇರ್ ಸ್ಟೈಲ್ ಕೇಳಿದರು. ನೋಡ್ಬೋದು ಅವ್ರ ಕೂದಲು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ವಯಸ್ಸು ಎಷ್ಟಾಗಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏಜ್ ಅಂತೂ ಆಗಿದೆ ತುಂಬಾ. ಆದರೆ ಅವ್ರ ಕೂದಲು ಎಷ್ಟು ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಮಗೆ ಅನಿಸುತ್ತೆ ಈಗಿನ ಕಾಲದವ್ರಿಗೆ ಈ ಥರ ಕೂದಲೇ ಇರಲ್ಲ, ಎಲ್ಲ ಉದ್ರೋಗ್ತಾ ಇರುತ್ತೆ, ಏನೇನೋ ಹಚ್ಕೊಳ್ತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ಆದರೂ ಇಷ್ಟು ಹೆಲ್ದಿಯಾಗಿರೋಂಥ ಕೂದಲನ್ನ ಬೆಳ್ಸೋಕೆ ಆಗ್ತಾ ಇರಲಿಲ್ಲ. ಅವರು ಅಷ್ಟು ವಯಸ್ಸಾದರೂ ಎಷ್ಟು ಚೆನ್ನಾಗಿ ಕೂದಲನ್ನ ಮೇಂಟೈನ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಕೂದಲು ಕೂಡ. ನನಗೂ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಅನಿಸ್ತೈತೆ ಎಷ್ಟು ಚೆನ್ನಾಗಿದೆ, ಕೆಲವ್ರದ್ದು ಕೂದಲೇ ಇರಲ್ಲ ಅಂತ. ಸೊ ಫೈನಲಿ ಅವರು ಬನ್ನಿ ಹೇರ್ ಸ್ಟೈಲ್ನ ಕೇಳಿದರು. ಅದನ್ನೇ ಮಾಡಿಕೊಟ್ಟು ಅವ್ರಿಗೂ ಕೂಡ ಹೂವೆಲ್ಲ ಮುಡಿಸ್ಕೊಟ್ಟು ಕಳಿಸ್ದೆ. ಯಾಕಂದರೆ ಅವರು ಕೆಳಗಡೆ ಹೋಗಿ ಬಂದಿರೋರ್ನೆಲ್ಲ ಮಾತಾಡಿಸ್ಬೇಕಾಗಿತ್ತಲ್ಲ, ಹಾಗಾಗಿ ಅವರು ಹೋಗಲಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಫಸ್ಟು ಮಾಡಿಸಿದ್ರು. ಪಾಪ ನನ್ನ ಬುಕ್ ಮಾಡ್ಕೊಂಡಿದ್ದವರು ಹರ್ಷಿತಾ ಅಂತ ಹೇಳ್ಬಿಟ್ಟು, ಅವ್ರಿಗೆ ಲಾಸ್ಟಿಗೆ ಮೇಕಪ್ ಆಯಿತು. ಅವರು ಪರವಾಗಿಲ್ಲ ನೀವು ಮಾಡಿ, ಯಾಕಂದರೆ ಅವ್ರದ್ದೆಲ್ಲ ಇಂಪಾರ್ಟೆಂಟು, ನಾವು ಲಾಸ್ಟಿಗೆ ಹೋಗಿ ಒಂದು 2-3 ಅವರ್ ನಿಂತ್ಕೊಂಡ್ರೆ ಸಾಕು, ಇವರೆಲ್ಲ ಹೋಗಿ ಮಾತಾಡಿಸ್ಬೇಕಲ್ಲ, ಹಾಗಾಗಿ ನೀವು ಅವ್ರಿಗೆಲ್ಲ ಮಾಡಿಕೊಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ತಾಳ್ಮೆಯಿಂದ ಇದ್ದರು. ಆ್ಯಂಡ್ ಫೈನಲಿ ನಾನು ಹರ್ಷಿತಾ ಅಂತ ಹೇಳಿದ್ನಲ್ಲ ಅವ್ರಿಗೂ ಕೂಡ ಮಾಡಿಕೊಟ್ಟೆ. ಅವ್ರದ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹರಿಬರಿಲಿ. ಅಂದರೆ ಅವ್ರದ್ದು ಕೂಡ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಎಲ್ಲ ಆನ್ ಟೈಮಲ್ಲಿ ಆಗಿ ಅವರು ಕೂಡ ಹೋದರು ಮಾತಾಡಿಸ್ಲಿಕ್ಕೆ. ನಾನು ಕೂಡ ಕರೆಕ್ಟಾಗಿ ನನ್ನ ಕೆಲಸ ಎಲ್ಲ ಮುಗಿಸಿ ಆ್ಯಂಡ್ ಫೈನಲಿ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಡು ಆನಂತರ ಅವ್ರು ಊಟಕ್ಕೆ ಹೋಗಿ ಅಂತ ಹೇಳಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಮಲ್ಕೊಂಡು ಬೆಳಗಿನ ಜಾವ ಬೇಗನೆ ನಾನು ಅವ್ರನ್ನ ಎಬ್ಬರಿಸಿ ರೆಡಿ ಮಾಡೋಕ್ಕೆ ಕೂರಿಸ್ಕೊಂಡೆ ಹರ್ಷಿತಾ ಅನ್ನೋರನ್ನ. ಯಾಕಂದರೆ ಅವರು ಸಂಜೆ ಸ್ವಲ್ಪ ರಿಸೆಪ್ಷನ್ಗೆ ಅವರು ಕೂಡ ಸ್ವಲ್ಪ ಲೇಟಾಗಿ ಹೋದ್ರಲ್ಲ, ಎಲ್ಲರದ್ದು ಮುಗಿಸಿ ಹೋಗೋ ಅಷ್ಟೊತ್ತಿಗೆ. ಹಾಗಾಗಿ ಬೆಳಗ್ಗೆ ಅವರು ಆ್ಯಕ್ಟಿವಾಗಿ ಓಡಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಎಬ್ಬರಿಸಿ ಅವ್ರಿಗೆ ಫಸ್ಟು ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ.
ಇವ್ರದಂತೂ ಸ್ವಲ್ಪ ಸ್ಕಿನ್ ಯಾವ ಥರ ಇತ್ತು ಅಂದರೆ ಸ್ವಲ್ಪ ತೀರಾ ಸೆನ್ಸಿಟಿವ್ ಅಲ್ಲ, ಸ್ವಲ್ಪ ಮೀಡಿಯಮ್ ಸ್ಕಿನ್ ಅಂತಲೇ ಹೇಳ್ಬೋದು. ಹಾಗಾಗಿ ವರ್ಕ್ ಮಾಡೋದಕ್ಕೂ ಕೂಡ ಬೇಗನೆ ಆಯಿತು. ಆ್ಯಂಡ್ ಮೇಕಪ್ ಎಲ್ಲ ಮುಗಿಸಿ ಅವ್ರಿಗೂ ಕೂಡ ಹೇರ್ ಸ್ಟೈಲು ಕೂಡ ಪ್ರತಿಯೊಂದೂ ಮಾಡಿಕೊಡೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ಬರು ಆ ಥರ ಯಾವ್ದು ಬರ್ತಾರೋ ಅವ್ರವ್ರಿಗೆ ಮಾಡಿ ಕಳಿಸ್ದೆ. ಒಂಥರ ಈ ಒಂದು ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿದೆ ನನಗಂತೂ. ಹಾಗೆ ನನಗೆ ತುಂಬ ಜನ ಕೇಳ್ತಾಯಿದ್ರು, ಒಬ್ಬರೇ ಹೇಗೆ ಮೇಂಟೈನ್ ಮಾಡ್ತೀರಾ ಮನೆ ಕೆಲಸ ಎಲ್ಲನೂ ಹೇಗೆ ಅಂತ ಕೇಳ್ತಾಯಿದ್ರಿ. ಮಾಡಲೇಬೇಕು, ನಾವೇನೋ ಒಂದು ಪರಿಶ್ರಮ ಪಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಕಡೆನೂ ಬ್ಯಾಲೆನ್ಸ್ ಮಾಡಬೇಕು. ಆ ಮನೆ ಹತ್ರ ಅಂದರೆ ನಾನು ಅಡುಗೆ ಮಾಡೋದು, ಕೆಲಸ ಮಾಡೋದು ಇದೆಲ್ಲ ನಾನು ಮಾಡ್ತೀನಿ. ಆ್ಯಂಡ್ ಅಪ್ಪುನ ನೋಡ್ಕೊಳ್ಳೋದು ಅಷ್ಟೇ. ನಾನು ಈ ಕಡೆ ಏನಾದರೂ ಬಂದರೆ ಹಸ್ಬೆಂಡ್ ನೋಡ್ಕೋತಾರೆ, ಅವರು ಅವನ್ನ ತಿನ್ನಿಸೋದು, ಓಡಾಡೋದು. ಆ್ಯಂಡ್ ಅಜ್ಜಿ ಇದ್ದಾರೆ, ಅವ್ರ ಮಾವ ಇದ್ದಾರೆ, ಎಲ್ಲರೂ ನೋಡ್ಕೋತಾರೆ ಅಪ್ಪುನ. ಹಾಗಾಗಿ ಸ್ವಲ್ಪ ಧೈರ್ಯ ನನಗೆ ಜಾಸ್ತಿ. ಓಕೆ, ನಾನಿಲ್ಲ ಅಂದರೂ ಅವ್ರು ನೋಡ್ಕೋತಾರೆ, ಪರವಾಗಿಲ್ಲ, ತಿನ್ನಿಸ್ತಾರೆ. ಆ್ಯಂಡ್ ಏನಾದರೂ ಕೊಡಿಸ್ಕೊಂಡು ಆಟ ಆಡಿಸ್ಕೊಂಡಿರ್ತಾರೆ ಅಂತ ನನ್ನ ಕೆಲಸ ನಾನು ಆರಾಮಾಗಿ ನೆಮ್ಮದಿಯಾಗಿ ಮಾಡ್ತಾಯಿರ್ತೀನಿ. ಯಾಕಂದರೆ ಧೈರ್ಯ ಇರಬೇಕು. ಓಕೆ, ಅಲ್ಲಿ ಯಾರೋ ನೋಡ್ಕೊಳ್ಳೋರು ಇದ್ದಾರೆ ಅನ್ನೋ ಧೈರ್ಯ ಬಂದರೆ ನಾವು ಕೂಡ ನಮ್ಮ ಕೆಲಸನ ಆರಾಮಾಗಿ ನಾವು ಮಾಡಿಕೊಂಡು ಅವ್ರಿಗೂ ಕೂಡ ಒಂದೊಳ್ಳೆ ಇದನ್ನು ಕೊಟ್ಕೊಂಡು ನಾವು ಔಟ್ಪುಟ್ನ ಕೊಟ್ಟು ನಾವು ಬರ್ಬೋದು. ಹಾಗಾಗಿ ಯಾವುದೇ ರೀತಿಯಿಂದ ಟೆನ್ಷನ್ ಇಟ್ಕೊಂಡು ನಾನು ಹೋಗಲ್ಲ. ಏನೇ ಟೆನ್ಷನ್ ಇದ್ದರೂ ನಾನು ಅಲ್ಲೇ ಬಿಟ್ಬಿಡ್ತೀನಿ. ಆ್ಯಂಡ್ ಅಲ್ಲಿಗೆ ಹೋದಾಗ ನನ್ನ ಕೆಲಸ ಏನಿದೆ ಆ ಕೆಲಸ ಕಂಪ್ಲೀಟ್ ಆಯಿತಾ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಯಾವ ಥರ ಮಾಡ್ಬೋದು, ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಫ್ಯಾಮಿಲಿ ಬಗ್ಗೆ ಏನೋ ಅಷ್ಟು ಚಿಂತೆ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ಇಲ್ಲಿ ಓಕೆ, ನನ್ನನ್ನು ಪಾಪುನ ಪ್ರತಿಯೊಬ್ಬರು ನೋಡ್ಕೊಳ್ಳೋರು ಇದ್ದಾರೆ ಅಂತ ನಂಗೆ ಧೈರ್ಯ ಇದೆ. ಹಾಗಾಗಿ ಆ್ಯಂಡ್ ವರ್ಕ್ ಪ್ಲೇಸ್ ಅಂತ ಅಂದಮೇಲೆ ನನಗೆ ಬುಕ್ ಮಾಡ್ಕೊಂಡಿರ್ತಾರೆ. ನಾನು ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿರ್ತೀನಿ. ಓಕೆ, ಇಷ್ಟು ಹೋದಾಗ ಇಷ್ಟು ಟೈಮ್ಗೆ ಎಷ್ಟು ಜನ ಪ್ರಿಪೇರ್ ಮಾಡೋಕ್ಕಾಗುತ್ತೆ, ಎಷ್ಟು ಜನ ರೆಡಿ ಮಾಡೋಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಫಸ್ಟೇ ಪ್ರಿಪೇರ್ ಮಾಡಿ ಹೋಗಿರ್ತೀನಿ. ಆ್ಯಂಡ್ ಇವಾಗ ಒಬ್ಬರನ್ನ ಮಾಡಿ ಕಳಿಸ್ದೆ. ಆ್ಯಂಡ್ ಸೆಕೆಂಡ್ ಮೆಂಬರ್ ಇವರು, ಅವ್ರ ಸಿಸ್ಟರು, ಅವ್ರಿಗೂ ಕೂಡ ಅಷ್ಟೇ. ಅವ್ರು ಬಂದಿದ್ದ ತಕ್ಷಣ ಅವರು ಪೆಟ್ಟಿಗೆ ಏನೋ ಹೊರಬೇಕಾಗಿತ್ತು. ಹಾಗಾಗಿ ಅವ್ರು ನನಗೆ ಟೈಮ್ ಕೊಟ್ಟಿದ್ದೆ ಅರ್ಧ ಗಂಟೆ. ಸೊ ಅರ್ಧ ಗಂಟೆಲಿ ಅವ್ರಿಗೆ ಫಸ್ಟ್ ಸೀರೆ ಉಡಿಸ್ಬಿಟ್ಟು ಆನಂತರ ಅವ್ರಿಗೆ ಏನು ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಸೊ ಫೇರ್ ಸ್ಕಿನ್ ಇತ್ತು, ಹಾಗಾಗಿ ಬೇಗನೆ ಟಕ್ ಅಂತಲೇ ಮೇಕಪ್ ಆಗೋಯಿತು. ಸೊ ಅವ್ರು ಮೇಕಪ್ ಮಾಡಬೇಕಾದ್ರೆ ಅಷ್ಟೇ ಕೆಲವೊಂದು ಡೀಟೇಲಾಗಿ ಹೇಳ್ತಾಯಿದ್ರು. ಅಂದರೆ ಇದೇ ಥರ ಇರಬೇಕು, ಜಾಸ್ತಿ ಇರಬಾರ್ದು, ಕಮ್ಮಿ ಮಾಡಬಾರ್ದು, ಇದೇ ಥರ. ಸೊ ಅವ್ರು ಕೇಳಿದಾಗೇ ನಾನು ಮೇಕಪ್ ಮಾಡಿಕೊಟ್ಟೆ. ಆಮೇಲೆ ಬನ್ನಿ ಹೇರ್ ಸ್ಟೈಲ್, ಫ್ಲವರ್ ಬಂತರ ಹೇರ್ ಸ್ಟೈಲ್ ಕೇಳಿದರು. ಅವ್ರಿಗೆ ಮಾಡಿರೋ 2 ಹೇರ್ ಸ್ಟೈಲ್ ಕೂಡ ಅವರ ಹೇರಲ್ಲೇ ಮಾಡಿರೋದು. ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿತ್ತು ಹೇರ್ಸ್. ಆ್ಯಂಡ್ ಲಾಂಗಾಗೂ ಕೂಡ ಇತ್ತು. ಹಾಗಾಗಿ ಯಾವುದೇ ರೀತಿಯಾದಂಥ ಎಕ್ಸ್ಟೆನ್ಷನ್ ಎಲ್ಲ ಬಳಸ್ಕೊಂಡು ನಾನು ಮೇಕಪ್ ಅಂದರೆ ಹೇರ್ ಸ್ಟೈಲ್ನ ಮಾಡಲಿಲ್ಲ. ಹೇರ್ ಸ್ಟೈಲ್ನ ಯಾವುದೇ ರೀತಿಯಾದಂಥ ಎಕ್ಸ್ಟೆನ್ಷನ್ನ ಬಳಸ್ಕೊಂಡು ನಾನು ಮಾಡಲಿಲ್ಲ. ಅವ್ರ ಕೂದಲಲ್ಲೇ ನಾನು ಮಾಡಿಕೊಟ್ಟೆ. ಆ್ಯಂಡ್ ಬೆಳಗ್ಗೆದು ಕೂಡ ಅವ್ರಿಗೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿದ್ದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಕೆಲವರಿಗೆ ಮೇಕಪ್ ಏನಂದರೆ ಸೆಟ್ಟೇ ಆಗೋಲ್ಲ, ಒಂಥರ ಕಾಣಿಸ್ತಾ ಇರುತ್ತೆ. ಆದರೆ ಕೆಲವ್ರಿಗೆ ಏನಂದರೆ ನಾವೆಷ್ಟೇ ಜಾಸ್ತಿ ಪ್ರಾಡಕ್ಟ್ಸ್ ಹಾಕಿದ್ರೂ ಕೂಡ ಜಸ್ಟ್ ಅವ್ರಿಗೆ ಮೇಕಪ್ ಸೆಟ್ ಆಗೋಯ್ತು ಅಂದರೆ ಅವ್ರಿಗೆ ಮೇಕಪ್ ಮಾಡಿದ್ದೀವಿ ಇಲ್ಲವೋ ಅನ್ನೋಕ್ಕೆ ಥರನೇ ಕಾಣಿಸ್ಬಿಡುತ್ತೆ. ಆ ಥರ ಕೆಲವ್ರಿಗೆ ಸೆಟ್ ಆಗಬೇಕು ಮೇಕಪ್ಪು. ಹಾಗಾಗಿ ಆ್ಯಂಡ್ ಒಬ್ಬಳೇ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮೇಕಪ್ದೆಲ್ಲ ಅಂತ ಅಂದರೆ, ಸದ್ಯಕ್ಕೆ ನನಗಿರೋ ಪರಿಸ್ಥಿತಿಲಿ ನಾನು ಒಬ್ಬಳೇ ಮಾಡಬೇಕು. ಆ್ಯಂಡ್ ನಾನು ಮೆಂಟಲಿ ಅದು ಪ್ರಿಪೇರ್ ಆಗಿಬಿಟ್ಟಿದ್ದೀನಿ. ಓಕೆ, ನಾನು ಇವಾಗ ಸ್ವಲ್ಪ ದಿವಸ ನಾನೊಬ್ಬಳೇ ಏನಾದರೂ ಮಾಡಿಕೊಂಡು ಹೋದರೆ ಆಮೇಲೆ ನಾನು ಒಂದು ರೀಚ್ ಆದಮೇಲೆ ನನ್ನ ಜೊತೆ ಎಷ್ಟು ಜನನ ಬೇಕಾದ್ರೂ ನಾನು ಕರ್ಕೊಂಡು ಹೋಗ್ಬೋದು. ಆವಾಗ ನಾನು ಕೂಡ ಕೆಪಾಸಿಟಿ ಇರುತ್ತೆ. ಆ್ಯಂಡ್ ನಾನು ಅವ್ರಿಗೆ ಅಮೌಂಟ್, ಇವಾಗ ನಾನು ಒಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಅವ್ರಿಗೆ ಆದಂಥ ಬೆಲೆ ಕರೆಕ್ಟಾಗಿ ನಾನು ದುಡ್ಡು ಕೊಡಬೇಕು. ಹೆಚ್ಚು ಕಮ್ಮಿ ನಾನು ಜಾಸ್ತಿ ತೊಗೊಳ್ಳೋದು, ಅವ್ರಿಗೆ ಕಮ್ಮಿ ಕೊಡೋದು, ಇಲ್ಲ ನನಗೆ ಬಂದಿರೋದ್ರಲ್ಲೇ ಅವ್ರಿಗೆ ತೀರಾ ಕಮ್ಮಿ ಕೊಡೋದು. ಆ್ಯಂಡ್ ಅವ್ರು ಮಾಡಿರೋ ಕೆಲಸಕ್ಕೆ ನಾನು ಕರೆಕ್ಟಾಗಿ ಅಮೌಂಟ್ ಕೊಡ್ತಿರೋಕ್ಕಾಗೋದು, ಈ ಥರದ್ದೆಲ್ಲ ನಾನು ಮಾಡಬಾರ್ದು. ಹಾಗಾಗಿ ನಾನು ಆದಷ್ಟು ನಾನು ಎಷ್ಟು ಜನ ಏನು ಎತ್ತ ಅಂತ ಕೇಳ್ಕೊತೀನಿ. ಅದಾದಮೇಲೆ ನಾನು ಹೋಗ್ತೀನಿ. ನನ್ನ ಕೈಲಿ ಮಾಡೋದಕ್ಕಾಗತ್ತಾ, ನನಗೆ ಕೆಪಾಸಿಟಿ ಇದೆಯಾ ಅಂತ ನಾನು ತಿಳ್ಕೊಂಡೇ ನಾನು ಹೋಗ್ತೀನಿ. ಇವಾಗ ಒಬ್ಬರಿಗೆ, ಇಬ್ಬರಿಗೆ, 3 ಜನಕ್ಕೆ ನಾನು ಆದಷ್ಟು ನಾನು ಮಾಡೋ ಅಷ್ಟು ಕೆಪಾಸಿಟಿ ನಂಗೆ ಬಂದಿದೆ. ಇವಾಗ ನಾನು ಹೋಗಿ ಬೇರೆ ಕಡೆ ಎಲ್ಲ ಮಾಡಿ ಕೈ ಆಡಿಸಿರೋದ್ರಿಂದ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಇವಾಗ ಹೋಗಿ ನಾನು ಆರಾಮಾಗಿ 1 to 2 ಮೆಂಬರ್ಸ್ಗೆ ನಾನು ಮಾಡ್ತೀನಿ. ಆ ಧೈರ್ಯದ ಮೇಲೇ ನಾನು ಒಬ್ಬಳೇ ಒಪ್ಕೊಂಡು ನಾನು ಹೋಗಿ ಎಷ್ಟೇ ರಿಸ್ಕ್ ಆದರೂ ಹೋಗಿ ಮಾಡಿಕೊಟ್ಟು ಕಂಪ್ಲೀಟಾಗಿ ಅವ್ರದ್ದು ಇದನ್ನು ನಡೆಸ್ಕೊಟ್ಟು ಬರ್ತೀನಿ. ಸೊ ಸದ್ಯಕ್ಕೆ ನನಗೆ ಯಾರನ್ನೂ ಕರ್ಕೊಂಡೋಗೋಷ್ಟು ಇದಿಲ್ಲ. ಸ್ವಲ್ಪ ನಾನು ಕೆಲವೊಂದಿಷ್ಟು ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಕೆಲಸ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ನನ್ನ ಜೊತೆನೂ ಎಲ್ಲರನ್ನೂ ಕರ್ಕೊಂಡೋಗ್ತೀನಿ. ಅವ್ರಿಗೆ ಮಾಡುವಂಥ ಕೆಲಸಕ್ಕೆ ಆದಷ್ಟು ಅವ್ರಿಗೆ ಪೇ ಮಾಡೋದಕ್ಕೆ ಎಲ್ಲನೂ ನಾನು ಟ್ರೈ ಮಾಡ್ತೀನಿ. ಆದರೆ ನಾನು ಅಂದ್ಕೊಂಡಿರೋ ಒಂದು ಕೆಲಸ ಅದು ಕಂಪ್ಲೀಟ್ ಆಗಿಬಿಟ್ರೆ, ಈ ನೆಕ್ಸ್ಟ್ ಮಂತಲ್ಲಿ ಆ ಒಂದು ಕೆಲಸ ಏನಿದೆ ಅದು ಕಂಪ್ಲೀಟ್ ಆಗಿಬಿಟ್ರೆ, ಅದಾದಮೇಲಿಂದ ನನ್ನ ಜೊತೆನೂ ಎಷ್ಟೋ ಜನ ನನ್ನ ಕೇಳಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕೇಳಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಕಲ್ತ್ನಲ್ವ ಅಕಾಡೆಮಿಲಿ, ಅವರು ಕೂಡ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು. ಅದು ಸ್ವಲ್ಪ ದಿವಸ ಅಷ್ಟೇ. ಸೊ ಇಷ್ಟೇ, ಅದಕ್ಕೆ ರೀಸನ್ ಒಬ್ಬಳು ಹೇಗೆ ರನ್ ಮಾಡ್ತಾ ಇದ್ದೀನಿ ಅಂದರೆ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಸೊ ಫೈನಲಿ ಎಲ್ಲ ಮೇಕಪ್ ಮಾಡಿ ಕಳಿಸಿ ಕೊಟ್ಟ ಮೇಲೆ ಅವರು ಕೂಡ ಪೇಮೆಂಟ್ ಎಲ್ಲ ಸೆಟಲ್ಮೆಂಟ್ ಮಾಡಿ ಎಲ್ಲನೂ ಆಯಿತು. ಆ್ಯಂಡ್ ಅವರು ಕೂಡ ಒಳ್ಳೆ ರಿವ್ಯೂನೂ ಕೊಟ್ಟರು. ತುಂಬ ಚೆನ್ನಾಗಿತ್ತು, ನನ್ನ ಜೊತೆ ತುಂಬ ಚೆನ್ನಾಗಿದ್ದರು. ಆ್ಯಂಡ್ ಒಳ್ಳೆ ರಿವ್ಯೂನ ಕೊಟ್ಟರು. ಚೆನ್ನಾಗಿ ಮಾಡ್ತಾಯಿದ್ದೀರಾ, ಇನ್ನೂ ಚೆನ್ನಾಗಿ ಮಾಡಿ ಯಾಕಂತೆಲ್ಲ ಹೇಳಿ ಕಳಿಸಿ. ಅಲ್ಲಿಂದ
ವಾಪಸ್ಸು ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಹಾಗಾಗಿ ಇವಾಗ ರಾತ್ರಿಗೆ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ, ಹಾಗೆ ರೈಸ್ ಇಟ್ಟಿದ್ದೀನಿ, ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ. ಬಂದಿದ್ದ ತಕ್ಷಣ ನೈಟ್ ಅಡುಗೆಗೆ ಇಷ್ಟು ರೆಡಿ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಮೈಕೈ ಎಲ್ಲ ನೋವು ಬಂದುಬಿಟ್ಟಿತ್ತು. ಸೊ ಮಲ್ಕೊಂಡೆ. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನೀವು ಏನಾದರೂ ಮೇಕಪ್ ಆರ್ಡ್ರ್ ಮಾಡಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.